ನಿಮ್ಮದೇ ಇಲಾಖೆಗೆ ಕಾರ್ಯ ಪ್ರಗತಿಯ ಬಗ್ಗೆ ಪ್ರಾಥಮಿಕ ಅಂಕಿಅಂಶಗಳು ಇಲ್ಲದೆ ಸಭೆಗೆ ಏಕೆ ಬರ್ತೀರಿ ಅಂತ ಡೇಟಾ ಇಲ್ಲದೆ ಬಂದ ಜಿಬಿಎ ಇಂಜಿನಿಯರ್ಗಳಿಗೆ ಸಚಿವ ಕೃಷ್ಣ ಬೈರೇಗೌಡರು ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಜಿಬಿಎ ಎಲೆಕ್ಟ್ರಿಕ್ ಇಂಜಿನಿಯರ್ಗಳ ಸಭೆಯಲ್ಲಿ ಮಾತನಾಡಿದ ಅವರು, ನಗರದ 5 ಪಾಲಿಕೆಗಳಲ್ಲಿ ಬೀದಿ ದೀಪಗಳಿಗೆ ವಿದ್ಯುತ್ ಬಿಲ್ ಎಷ್ಟು ಪಾವತಿಸಲಾಗುತ್ತಿದೆ, ಎಲ್ಇಡಿ ದೀಪ ಅಳವಡಿಸಿದ ನಂತರ ವ್ಯತ್ಯಾಸ ಎಷ್ಟು ಎಂಬ ಅಂಕಿಅಂಶಗಳ ನೀಡುವಂತೆ ಸಚಿವ ಕೃಷ್ಣ ಬೈರೇಗೌಡರು ಸಭೆಯಲ್ಲಿ ಸೂಚಿಸಿದರು. ಆದರೆ ಅಧಿಕಾರಿಗಳ ಬಳಿ ಯಾವುದೇ ಅಧಿಕೃತ ಅಂಕಿಅಂಶಗಳ ಇರಲಿಲ್ಲ. ಈ ವೇಳೆ ಅಸಮಾಧಾನ ಹೊರಹಾಕಿದ ಅವರು, ಬೇಸಿಕ್ ಡೇಟಾ ಇಲ್ಲ, ಪ್ರಶ್ನೆಗೆ ಉತ್ತರವೂ ಇಲ್ಲ, ಸಭೆ ಕರೆದರೆ ಕನಿಷ್ಠ ಸಿದ್ಧತೆಯೂ ಇಲ್ಲದೆ ಮತ್ತ್ಯಾಕೆ ನನ್ನ ಮುಖ ನೋಡೋದಕ್ಕೆ ಬರ್ತೀರಾ ನೀವು ಅಂತ ಹೇಳಿ ಅವರು ಸಿಟ್ಟನ್ನು ಹೊರಹಾಕಿದ್ದಾರೆ. ಸರ್ಕಾರಿ ನೌಕರಿ ಅಂದರೆ ಕೈ ಬೀಸಿಕೊಂಡು ಬರ್ಬೋದು ಹೋಗ್ಬೋದು ಎಂಬ ಧೋರಣೆ ಬೆಳೆಸಿಕೊಂಡಿದ್ದೀರಿ ಅಂತ ಹೇಳಿ ಅಧಿಕಾರಿಗಳ ಇಂತಹ ವರ್ತನೆಯಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಅಂತ ಹೇಳಿ ಅವರು ಆಕ್ರೋಶ ಹೊರಹಾಕಿದ್ದಾರೆ. ವೀಕ್ಷಕರೇ ನೋಡಿ, ಅಧಿಕಾರಿಗಳಿಗೆ ಕೃಷ್ಣ ಬೈರೇಗೌಡರು ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ. ನಿಮ್ಮದೇ ಇಲಾಖೆ ಇದೆ, ಅಂದರೆ ನಿಮ್ಮದೇ ಇಲಾಖೆಯಲ್ಲಿ ಕಾರ್ಯ ಪ್ರಗತಿಯ ಬಗ್ಗೆ ಪ್ರಾಥಮಿಕ ಅಂಕಿಅಂಶಗಳಲ್ಲಿ ನಿಮಗೆ ಎಷ್ಟು LED ಬಲ್ಬ್ಗಳನ್ನು ಹಾಕಿದ್ದೀರಿ, LED ಬಲ್ಬ್ ಹಾಕಿದ ನಂತರ ಎಷ್ಟು ವ್ಯತ್ಯಾಸ ಬಂದಿದೆ, ಇವೇನು ಇಲ್ಲದೇ ಸಭೆಗೆ ಬರ್ತೀರಿ. ಬೇಸಿಕ್ ನಿಮಗೆ ಕಾಮನ್ ಸೆನ್ಸ್ ಇಲ್ವ? ಒಂದು ಸಭೆಗೆ ಬರಬೇಕಾದ್ರೆ ಪೂರ್ವ ಸಿದ್ಧತೆ ಇರಬೇಕು. ಏನೆಲ್ಲ ಸಚಿವರು ಕೇಳ್ತಾರೆ, ನಾವು ಆನ್ಸರ್ ಮಾಡಬೇಕು, ಸ್ಪಷ್ಟನೆ ಕೊಡಬೇಕು, ಅದಕ್ಕೆಲ್ಲ ಅಂತ ಏನು ಗೊತ್ತಿಲ್ಲದೆ ಬಂದುಬಿಡ್ತೀರಾ, ಏನು ಕೈ ಬೀಸ್ಕೊಂಡು ಬರ್ತೀರಲ್ಲ ಅಂಥೇಳಿ ಬೈದಿದ್ದಾರೆ ಅವರನ್ನು. ನನ್ನ ಮುಖ ನೋಡ್ಕೊಂಡು ಹೋಗಿ ಬರ್ತೀರಾ ಅಂಥೇಳಿ. ಅಂದರೆ ಏನನ್ನ ಸಚಿವರ ಏನೆಲ್ಲ ನಿಮ್ಮ ಹತ್ರ ಕೇಳ್ತಾರೆ ಅದಕ್ಕೆ ಕರೆಕ್ಟಾಗಿ ಆನ್ಸರ್ಗಳಿಲ್ಲ, ನಿಮ್ಮ ಹತ್ರ ಪ್ರಶ್ನೆಗೆ ಉತ್ತರಗಳಿಲ್ಲ, ಹತ್ರ ಏನು ಕೆಲಸ ಮಾಡ್ತೀರಿ ನೀವು ಅಂಥೇಳಿ ಅವರು ಕೇಳಿರ್ತಕ್ಕಂಥದ್ದು. ನೋಡಿ, ಅಧಿಕಾರಿಗಳು ಕೂಡ ಅಷ್ಟೇ, ಸುಮ್ಮನೆ ಹೋಗಿ ಕೂತ್ಕೊಂಡ್ರೆ ಹೆಂಗೆ? ಸಚಿವರ ಪ್ರಶ್ನೆಗೆ ಉತ್ತರವೇ ಇಲ್ಲ ಅಂತ ಹೇಳಿದ್ರೆ ಜನಗಳಿಗೆ ಏನು ಉತ್ತರಿಸ್ಬೇಕು ಅವರು ಅಲ್ವಾ? ಸೊ ಇವಾಗ ಕೃಷ್ಣ ಬೈರೇಗೌಡರು ಜಿಬಿಎ ಅಧಿಕಾರಿಗಳ ವಿರುದ್ಧ ಹರಿಹಾಯ್ದಿದ್ದಾರೆ.